ನನ್ನ ಆತ್ಮೀಯ ಸ್ನೇಹಿತರಾದ ನಿಮ್ಮೆಲ್ಲರಿಗೂ ಯೇಸುವಿನ ಅತಿ ಪರಿಶುದ್ಧವಾದ ಹೆಸರಿನಲ್ಲಿ ವಂದಿಸುತ್ತೇನೆ. ನಿಮ್ಮೆಲ್ಲರಿಗೂ ನನ್ನ ಬೈಬಲ್ ನೀತಿ ಕಥೆಗಳು ಕನ್ನಡ ಚಾನಲ್ಗೆ ಸ್ವಾಗತ. ಇವು ಬದುಕನ್ನು ಬದಲಾಯಿಸುವ ಕಥೆಗಳು, ನಂಬಿಕೆಯ ಪಾಠಗಳು. ಇವು ದೇವರ ಕೊನೆಯಿಲ್ಲದ ಪ್ರೀತಿಯ ನಿಜವಾದ ಸಾಕ್ಷ್ಯಗಳನ್ನು ತೋರಿಸುವ ಒಂದು ಪ್ರಯತ್ನವಾಗಿದೆ. ಇದು ಕಲ್ಪಿತವಾದದ್ದಲ್ಲ. ಯೇಸು ಸ್ವರ್ಗಾರೋಹಣವಾದ ನಂತರ ಶಿಷ್ಯರು ಭಯದಿಂದ ತುಂಬಿ ಯೆರೂಸಲೇಮಿನ ಮೇಲ್ಮನೆಯೊಂದು ಕಡೆ ಒಟ್ಟಾಗಿ ಪ್ರಾರ್ಥನೆಗೆ ಕೂರಿದರು. ಅವರ ಹೃದಯಗಳಲ್ಲಿ ನಿರೀಕ್ಷೆಯು ಅನುಮಾನಗಳು ತುಂಬಲಾರಂಭಿಸಿತು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಆ ಮನೆಯೊಳಗೆ ಬಲವಾದ ಗಾಳಿ ಶಬ್ದವೇ ಕೇಳಿತು. ಬಟ್ಟೆಗಳು ಹಾರಿದವು, ಬಾಗಿಲುಗಳು ನಡುಗಿದವು. ಆ ಗಾಳಿ ದೇವರ ಆತ್ಮನ ಆಗಮನದ ಸಂಕೇತವಾಗಿತ್ತು. ಪ್ರತಿಯೊಬ್ಬ ಶಿಷ್ಯನ ತಲೆ ಮೇಲೆ ಬೆಂಕಿಯ ಜ್ವಾಲೆಯಿಂದ ಕಾಣುವ ದೀಪಗಳು ಇಳಿದವು. ಅವರ ಮುಖಗಳಲ್ಲಿ ಆನಂದ ಮತ್ತು ದೇವಶಕ್ತಿಯ ಪ್ರಕಾಶವು ಇಳಿದು ಬಂದಿತ್ತು. ದೇವರ ಆತ್ಮ ಶಿಷ್ಯರೊಳಗೆ ಇಳಿದಾಗ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಲಾರಂಭಿಸಿದರು, ದೇವರ ಮಹಿಮೆಯನ್ನು ಪ್ರತಿಯೊಬ್ಬನಿಗೂ ತಲುಪಿಸಲು. ಬೇರೆ ಬೇರೆ ದೇಶಗಳಿಂದ ಬಂದ ಜನರು ಇದನ್ನು ನೋಡಿ ಬೆರಗಾದರು. ಇವರೆಲ್ಲ ಗಲಿಲಾಯದವರಲ್ಲವೇ? ನಾವೆಲ್ಲ ನಮ್ಮ ಹುಟ್ಟು ಭಾಷೆಯಲ್ಲೇ ಇವರು ಮಾತನಾಡುವುದನ್ನು ಏಕೆ ಕೇಳುತ್ತಿದ್ದೇವೆ ಎಂದು ಆಶ್ಚರ್ಯದಿಂದ ಕೇಳಿದರು. ಆಗ ಪೇತ್ರನು ಜನರ ಮುಂದೆ ಧೈರ್ಯವಾಗಿ ನಿಂತು ಹೇಳಿದನು, ಇವರು ಕುಡಿದು ಅಮಲೇರಿದವರು ಅಂತ ಅಂದುಕೊಳ್ಳಬೇಡಿ, ಇದು ದೇವರ ಆತ್ಮನ ಕಾರ್ಯ. ಪೇತ್ರನ ಮಾತುಗಳು ಜನರ ಹೃದಯಗಳನ್ನು ತೊಳೆದವು. ಹಲವರು ಕಣ್ಣೀರು ಹಾಕುತ್ತಾ ತಾವು ಪಾಪಿಗಳೆಂದು ಅಂಗೀಕರಿಸಿದರು. ದೇವರ ಮಾತುಗಳು ಅವರ ಜೀವದಾಳವನ್ನು ಸ್ಪರ್ಶಿಸಿತು. ಆ ದಿನ ಸುಮಾರು 3,000 ಜನರು ತಮ್ಮ ಜೀವವನ್ನು ದೇವರಿಗೆ ಅರ್ಪಿಸಿ ದೀಕ್ಷಾ ಸ್ನಾನ ಸ್ವೀಕರಿಸಿದರು. ಈ ಘಟನೆ ದೇವಾಲಯದಲ್ಲಿ ಅಲ್ಲ, ಆದರೆ ಜನರ ಹೃದಯದಲ್ಲಿ ಸಭೆಯ ಆರಂಭದ ಸಮಯವಾಗಿತ್ತು. ಪೆಂತೆಕೋಸ್ತ್ ದಿನವು ದೇವರ ಆತ್ಮ ಮಾನವನ ಮೇಲೆ ಇಳಿದ ಮಹತ್ವದ ಕ್ಷಣ ಮತ್ತು ಸಭೆಯ ಆರಂಭದ ಬುನಾದಿ. ದೇವರು ಈಗ ನಮ್ಮೊಳಗಿದ್ದಾನೆ, ನಮ್ಮ ನುಡಿಗಳಲ್ಲೂ ನಮ್ಮ ಹೃದಯಗಳಲ್ಲೂ. ನೀವು ನೋಡುತ್ತಿರುವ ಈ ಸ್ಥಳದಲ್ಲಿಯೇ ಪೆಂತೆಕೋಸ್ತ್ ಎಂಬ ಅದ್ಭುತ ಘಟನೆಯು ನಿಜವಾಗಿ ನಡೆಯಿತು. ಇದನ್ನು ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2ರಲ್ಲಿ ನಾವು ಓದುತ್ತೇವೆ. ಯೇಸು ಹೇಳಿದ ಹಾಗೆ ಶಿಷ್ಯರೆಲ್ಲರೂ ಒಂದೇ ಸ್ಥಳದಲ್ಲಿ ಸೇರಿಕೊಂಡಿದ್ದರು. ಪ್ರಾರ್ಥನೆ ಮತ್ತು ನಿರೀಕ್ಷೆಯಲ್ಲಿ ತಾಳ್ಮೆಯಿಂದ ಕಾಯುತ್ತಿದ್ದರು. ಈ ಸ್ಥಳವೇ ಯೆರೂಸಲೇಮಿನ ಒಂದು ಮೇಲ್ಮನೆ ಕೋಣೆ. ಇತ್ತೀಚಿನ ಇತಿಹಾಸ ಮಾಹಿತಿಯ ಪ್ರಕಾರ ಈ ಮೇಲ್ಮನೆ ಕೋಣೆ ಓಲ್ಡ್ ಸಿಟಿಯ ದಕ್ಷಿಣ ಭಾಗ, ಅಂದರೆ ಸಿಯೋನ್ ಬೆಟ್ಟದ ಬಳಿ ಇದ್ದಿತು. ಇಂದಿಗೂ ಯೆರೂಸಲೇಮಿನ ಸಿಯೋನ್ ಗೇಟ್ ಬಳಿ ಇರುವ ಒಂದು ಕಟ್ಟಡವನ್ನು ಸೆನೆಕಾಲ್ ಎಂದು ಕರೆಯಲಾಗುತ್ತದೆ. ಅಲ್ಲಿಯೇ ಯೇಸು ಕೊನೆಯ ಭೋಜನ ಮಾಡಿದರು ಎಂದು ನಂಬಲಾಗುತ್ತದೆ ಮತ್ತು ಅಲ್ಲಿಯೇ ಪೆಂತೆಕೋಸ್ತಿನ ಶಕ್ತಿ ಇಡೀತು ಎನ್ನುವ ನಂಬಿಕೆಯೂ ಇದೆ. ಪೆಂತೆಕೋಸ್ಟ್ ಇದು ಕೇವಲ ಕಥೆಯಲ್ಲ, ಈ ಸ್ಥಳದಲ್ಲಿ ದೇವರ ಆತ್ಮವು ಮನುಷ್ಯರ ಮೇಲೆ ಇಳಿದ ಸಂದರ್ಭ, ಭೂಮಿಗೆ ಸ್ವರ್ಗ ಇಳಿದ ಕ್ಷಣ.